ನಮಸ್ಕಾರ. ಈ ದಿನದ ವಿಶೇಷತೆ ಮೇಷರಾಶಿಯವರಿಗೆ. ಮೇಷರಾಶಿಗೆ ಸಂಬಂಧಪಡುವಂಥದ್ದೇ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಸ್ವಭಾವಗಳು, ಗುಣಗಳು, ಮೇಷರಾಶಿಯವರು ಆಚರಣೆ ಮಾಡಲೇಬೇಕಾದಂತಹ ದಿನ, ವಾರ, ನಕ್ಷತ್ರ ಮತ್ತು ಆಯಾ ರಾಶಿಗೆ ಸಂಬಂಧಿಸಿದಂತಹ ದೇವತೆಗಳಿಗೆ ಅಧಿಪತಿಯಾದಂತಹವನು ಯಾವ ಕೆಲಸಗಳನ್ನು ಮಾಡಿದ್ರೆ ಏನು ಉಪಯೋಗ ಅನ್ನುವುದರ ಬಗ್ಗೆ. ಮುಖ್ಯವಾಗಿ ಮೇಷರಾಶಿಯವರ ಸ್ವಭಾವ ಗುಣಗಳು ಅಂತಂದರೆ ಶಾಂತ ಸ್ವಭಾವದಲ್ಲಿದ್ರೂ ಕೂಡ ತನ್ನ ಇಚ್ಛೆಯಂತೆ ಎಲ್ಲ ಕೆಲಸಗಳನ್ನು ಮಾಡಬಹುದು ಅನ್ನುವಂಥದ್ದು ಆಸೆ ಆಕಾಂಕ್ಷೆಗಳು ಇದ್ರೂ ಕೂಡ ಅವರಿಗೆ ಬೇರೆಯವರ ಮಾರ್ಗದರ್ಶನವನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಭಗವಂತನ ಆಶೀರ್ವಾದನೂ ಕೂಡ ಬೇಕಾಗುತ್ತದೆ. ತಂದೆ ತಾಯಿಯರ ಅಂದರೆ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದ್ರೂ ಕೂಡ ಹಿತವಚನ ಅನ್ನುವಂಥದ್ರಿಂದಲೇ ನಮಗೆ ಅನುಕೂಲಗಳು ಅನ್ನುವಂಥದ್ದು ಆಗುವಂಥದ್ದು ಮೇಷರಾಶಿಯವರಿಗೆ ತುಂಬಾ ಕಾಡುತ್ತಾ ಇರ್ತದೆ. ಹೀಗಿರುವಾಗ ಮೇಷರಾಶಿಯವರು ವಿಶೇಷವಾಗಿ ಯಾವ ವಾರದಲ್ಲಿ ಕೆಲಸ ಕಾರ್ಯಗಳಾಗಿರ್ಬೋದು, ತನ್ನ ಇಚ್ಛೆಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾದ ವಾರಗಳು ಅಂತಂದರೆ ವಿಶೇಷವಾಗಿ ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಈ ವಾರಗಳಲ್ಲಿ ಭಾನುವಾರ, ಮಂಗಳವಾರ, ಗುರುವಾರಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮೇಷರಾಶಿಯವರು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತಾರೆ. ಹೇಗೆ ಸಾಧ್ಯ ಅಂತಂದರೆ ರಾಶ್ಯಾಧಿಪತಿ ಕುಜ ಆಗಿರೋದ್ರಿಂದ ಮಂಗಳವಾರ ದಿನದಂದು ಕುಜನಿಗೆ ಸಂಬಂಧಿಸಿದಂತಹ ಯಾವುದೇ ಕೆಲಸ ಕಾರ್ಯಗಳು ಇಂಪ್ರೂವ್ಮೆಂಟು. ಎರಡನೆಯದಾಗಿ ಬುಧ ಮಹಾತ್ಮ ಅಂದರೆ ಮೇಷರಾಶಿಗೆ ಸಂಬಂಧಿಸಿದಂತಹ ಬುಧ ಮಹಾತ್ಮ ಯೋಗ ಬಲನೂ ಕೂಡ ಕುಜನಿಗೆ ಅನುಬಂಧ ಅನ್ನುವಂಥದ್ದು ತಾಯಿ ಸ್ವರೂಪವಾಗಿರೋದ್ರಿಂದ ವ್ಯಾವಹಾರಿಕವಾಗಿ ಒಂದು ಅನುಕೂಲ ಮಾರ್ಗಗಳು ಅನ್ನುವಂಥದ್ದು ಆಗಿರುತ್ತದೆ. ಹೀಗಿರುವಾಗ ಕೆಂಪು, ಹಳದಿ ಮತ್ತು ಕೇಸರಿ ಈ ಬಣ್ಣದ ಕೆಂಪು, ಹಳದಿ ಮತ್ತು ಕೇಸರಿ ಈ ಬಣ್ಣದ ಬಟ್ಟೆಗಳನ್ನಾಗಿರ್ಬೋದು, ತಗೊಳ್ಳುವಂಥದ್ದಾಗಿರ್ಬೋದು ಅಥವಾ ದಾನ ಕೊಡುವಂಥದ್ದಾಗಿರ್ಬೋದು ತುಂಬ ಶ್ರೇಷ್ಠಕರವಾಗಿರುತ್ತದೆ. ಅದರಲ್ಲೂ ವಿಶೇಷವಾಗಿ ತನ್ನ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿಕೊಂಡು ಇರುವಂತಹ ಕರ್ಮ ಲೋಪದೋಷಗಳೆಲ್ಲವನ್ನು ಕೂಡ ಕಳ್ಕೊಂಡು ಈ ಬಟ್ಟೆಗಳನ್ನು ಕೂಡ ನಾವು ದೇವಸ್ಥಾನದ ಅರ್ಚಕರಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಇರುವಂತಹ ಯಾವುದೇ ಜನಗಳಿಗೆ ಅಥವಾ ಮುತ್ತೈದರಿಗೂ ಕೂಡ ವಿಶೇಷವಾಗಿ ಇದನ್ನು ಸ್ಯಾರಿ ರೂಪದಲ್ಲಾಗಿರ್ಬೋದು, ರವಿಕೆ ಆಗಿರ್ಬೋದು, ಇವುಗಳನ್ನು ಕೊಟ್ಟಾಗ ನಮಗೆ ಮೋಕ್ಷವನ್ನು ದಕ್ಕಿಸಿಕೊಳ್ಳುವುದಕ್ಕೆ ವಿಶೇಷವಾಗಿ ನಮಗೆ ಫಲ ಅನ್ನುವಂಥದ್ದು ದಕ್ಕುತ್ತದೆ. ಮತ್ತು ನಂಬರ್ ಅನ್ನುವಂಥದ್ದು ಬಂದಾಗ ಮೇಷರಾಶಿಯವರೆಗೆ 1, 3, 6, 9 ಇದು ಏಂಜಲ್ಸ್ ನಂಬರು ಅನ್ನುವಂಥದ್ದು ಮೇಷರಾಶಿಯವರಿಗೆ ಪ್ರತ್ಯೇಕವಾಗಿ ಗುಣಗಳನ್ನು ಅನುಸರಿಸಬೇಕಾಗುತ್ತದೆ. ಅಂದರೆ ನೀವು ಯಾವುದಾದ್ರೂ ಒಂದು ವೆಹಿಕಲ್ ತಗೋಬೋದು, ಒಂದು ಸೈಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಒಂದು ಮನೆ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಈ ಪರ್ಟಿಕ್ಯುಲರ್ ವಾರ ಸಂಖ್ಯಾದಲ್ಲಿ ನಾವು ದಿನಾಂಕದಲ್ಲಿ ನಾವು ಹೆಜ್ಜೆನ ಹಾಕಿದ್ರೆ ಅಂದರೆ ಯಾವ ಇಂಪಾರ್ಟೆಂಟಾಗಿ ನಮ್ಮ ಕುಟುಂಬಕ್ಕೆ ಆಗಿರ್ಬೋದು, ನಮಗೆ ಇಂಪ್ರೂವ್ಮೆಂಟ್ ಆಗುವಂತಹ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ದೂರದ ಪ್ರಯಾಣ ಮಾಡೋದಕ್ಕೂ ಕೂಡ ಈ ಡೇಟ್ಗಳಲ್ಲಿ ಮತ್ತು ಈ ಸಂಖ್ಯೆಗಳನ್ನು ಪರ್ಟಿಕ್ಯುಲರ್ ಆಗಿ ನಾವು ಆಯ್ಕೆ ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಸ್ಥಿತಿಗತಿನೂ ಕೂಡ ನಮ್ಮ ಹಿಡಿತದಲ್ಲಿರ್ತದೆ. ಅಂದರೆ ಮೇಷರಾಶಿಯವರಿಗೆ ಇದನ್ನು ಅನುಸರಣೆ ಮಾಡಿದಾಗ ತುಂಬ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ತದನಂತರ ಅವರು ಅಂದರೆ ಮೇಷರಾಶಿಗೆ ಸಂಬಂಧಪಡುವಂಥವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಧ್ಯಾನ ಮಾಡಿದಾಗ ಅಂದರೆ ಅವರು ಇಷ್ಟ ದೇವರನ್ನು ಧ್ಯಾನ ಮಾಡಿದಾಗ ನಮಗೆ ಈ ದಿನದಲ್ಲಿ ಮಾಡಬೇಕಾಗಿರುವಂತಹ ಯಾವುದೇ ಒಂದು ಕೆಲಸ ತನಗೆ ತಾನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತದೆ. ಹೇಗೆ ಸಾಧ್ಯ? ಇವೆಲ್ಲವನ್ನೂ ಕೂಡ ಮೇಷರಾಶಿಗೆ ಸಂಬಂಧಪಡುವಂತಹ ಒಂದು ಕುಲದೇವರ ಆರಾಧನೆ ಆಗಿರ್ಬೋದು, ಇಷ್ಟ ದೇವರ ಆರಾಧನೆ ಆಗಿರ್ಬೋದು, ಈ ವಾರ, ನಂಬರು ಮತ್ತು ಬಣ್ಣ ಸಂಬಂಧಪಡುವಂಥದ್ದೇ ಮತ್ತು ದಿಕ್ಕಿಗೆ ಸಂಬಂಧಪಡುವಂಥದ್ದೇ ನಾವು ಮಾಡಿದಾಗ ಖಂಡಿತವಾಗ್ಲೂ ಕೂಡ ನಮಗೆ ಎಲ್ಲವನ್ನೂ ಕೂಡ ತನಗೆ ತಾನೇ ಅಂದರೆ ಅಂಗೈನಲ್ಲಿ ಔಷಧಿ ಅಂತ ಹೇಳ್ತೀವಲ್ಲ ಹಾಗೆ ಎಲ್ಲವನ್ನೂ ಕೂಡ ತನಗೆ ತಾನೇ ಪಡ್ಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ಇದು ವಿಶೇಷವಾದ ಸ್ಥಾನಮಾನ ನಮ್ಮ ಪಂಚಾಂಗದ ಮತ್ತು ನಮ್ಮ ಹಿಂದೂ ಸಂಪ್ರದಾಯಗಳ ಪುರಾಣಗಳ ಪ್ರಕಾರವಾಗಿ ಬಂದಂತಹ ಒಂದು ಪದ್ಧತಿಗಳು. ಇದನ್ನು ಖಂಡಿತವಾಗಲೂ ಅನುಸರಿಸಲೇಬೇಕಾಗುತ್ತದೆ. ಮೇಷರಾಶಿಗೆ ಸಂಬಂಧಿಸಿದಂತೆಯೇ ಹರಳುಗಳು ಯಾವ ಹರಳನ್ನು ಧರಿಸಿದರೆ ತುಂಬ ಉಪಯುಕ್ತವಾಗಿರುತ್ತದೆ ಅನ್ನೋದಕ್ಕೆ ಮುಖ್ಯವಾಗಿ ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ ಈ ಹರಳುಗಳಲ್ಲಿ ವಿಶೇಷವಾಗಿ ಯಾವ ರಾಶಿ ನಕ್ಷತ್ರದವರೆಗೂ ಕೂಡ
ಹೊಂದಿಸಲಾದಂತಹ ಒಂದು ಫಲ ಮೇಷರಾಶಿಯವರಿಗೆ ಅಂತ ಅನ್ನೋದು ಪುಷ್ಯರಾಗ ಅನ್ನುವಂಥದ್ದು ತುಂಬ ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮತ್ತು ಕುಲದೇವರು ಅಥವಾ ಇಷ್ಟ ದೇವರು, ಕುಲದೇವರು ಪ್ರತಿಯೊಂದು ಮನೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದು, ಯಾವುದು ಬೇಕಾದ್ರೂ ಕೂಡ ಆಚರಣೆ ಮಾಡುವಂಥದ್ದು ಆ ಕುಲದೇವರಿಗೆ ಸಂಬಂಧಪಡುವಂಥದ್ದು. ವಿಶೇಷವಾಗಿ ಮೇಷರಾಶಿಯವರಿಗೆ ತೊಗರಿ ಕಾಳನ್ನು, ನವಧಾನ್ಯಗಳಿಗೆ ಸಂಬಂಧಿಸಿದಂತಹ ತೊಗರಿ ಕಾಳನ್ನು ಸಾಧ್ಯವಾದಷ್ಟು ಕೂಡ ಆಹಾರದ ಪದ್ಧತಿಯಲ್ಲಿ ನಾವು ತಗೊಳ್ಬೇಕು ಮತ್ತು ದಾನದ ರೂಪದಲ್ಲಿ ಆಗಲಿನೂ ಕೂಡ ಕೊಡಬೇಕು. ಮತ್ತು ಎರಡನೇದಾಗಿ ಇಷ್ಟ ದೇವರನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ಗೌರಿಯನ್ನು, ಜಗನ್ಮಾತೆ ಗೌರಿಯನ್ನು ಆರಾಧನೆ ಮಾಡಬೇಕು. ಮತ್ತು ಗಣಪತಿ ಪೂಜೆಯನ್ನು ಕೂಡ ಪ್ರತಿದಿನ ಸಾಧ್ಯವಾದಷ್ಟು ಮಾಡ್ತಾ ಬಂದಾಗ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಮತ್ತು ಮೇಷರಾಶಿಗೆ ಸಂಬಂಧಿಸಿದಂತಹ ಬೀಜ ಮಂತ್ರ ವಿಶೇಷವಾಗಿ ಅಂತಂದರೆ ಓಂ ಕ್ಲಿಂ ಕ್ರೌಂ ಸೌಂ ಮಂಗಳಾಯ ನಮಃ. ಈ ಬೀಜ ಮಂತ್ರವನ್ನು ನಾವು ಪ್ರತಿದಿನ ಸಾಧ್ಯವಾದಷ್ಟು 11 ಬಾರಿ ನಾವು ಜಪ ಮಾಡಿದಾಗ ನಮಗೆ ಇಷ್ಟು ಕಾರ್ಯವನ್ನು ಕೂಡ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸುಲಭವಾದ ಮಾರ್ಗ. ಶಿವೋಹಂ. ನಿಮ್ಮ ಜೀವನದ ಸಂಪೂರ್ಣ ಜಾತಕ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅಂತಂದರೆ, ನಿಮ್ಮ ಜೀವನದ ಆಗುಹೋಗುಗಳನ್ನು ಸಂಪೂರ್ಣ ಮಾಹಿತಿಗೋಸ್ಕರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮದ ಸಮಯವನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.